ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ನಿಮಗೆ 13 ಡಿಸೆಂಬರ್ 2025ರಂದು ನಡೀತಾ ಇರುವಂತಹ ನವೋದಯ ಪರೀಕ್ಷೆಗಳಲ್ಲಿ ಗದ್ಯ ಭಾಗದಲ್ಲಿ ಹೆಚ್ಚು ಅಂಕವನ್ನು ಹೆಂಗೆ ಗಳಿಸಬೇಕು, ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡು ಇವತ್ತು ನಾವು ನವೋದಯ ಶಾಲೆ ಆಯ್ಕೆ ಆಗಬೇಕನ್ನೋದ್ರ ಸಲುವಾಗಿ ನಿಮಗೆ ವಿಡಿಯೋವನ್ನು ಕೊಡ್ತಾ ಇದ್ದೀನಿ. ಈ ಒಂದು ಗದ್ಯಾಂಶಕ್ಕೆ ಸಂಬಂಧಪಟ್ಟಿರುವಂಥ ಮುಖ್ಯ ಅಂಶಗಳನ್ನು ಮತ್ತು ಕೀವರ್ಡ್ಗಳನ್ನು ತಕ್ಷಣವೇ ಗುರುತಿಸ್ಕೋಬೇಕು. ಗದ್ಯ ಭಾಗದಲ್ಲಿನೂ ಕೂಡ ನಾವು 20 ಪ್ರಶ್ನೆಗೆ 20 ಅಂಕವನ್ನು ಹೆಂಗೆ ಪಡ್ಕೋಬೇಕನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ವಿದ್ಯಾರ್ಥಿಗಳು ಈ ಕನಸನ್ನು ಕಟ್ಟಿಕೊಂಡು ನಾವು ನವೋದಯ ಶಾಲೆಗೆ ಆಯ್ಕೆ ಆಗಬೇಕಂತ ತಿಳ್ಕೊಂಡು 1 ವರ್ಷ ಪೂರ್ಣ ಪ್ರಮಾಣದ ತಯಾರಿಯನ್ನು ಕೂಡ ನಡೆಸಿದ್ದೀರಿ. ಆದರೆ ಇಲ್ಲಿ ಭಾಷಾ ವಿಭಾಗದಲ್ಲಿ ಕೂಡ ನೀವು ಹೆಚ್ಚು ಅಂಕವನ್ನು ಪಡ್ಕೋಬೇಕಾಗುತ್ತೆ. ಆದ್ದರಿಂದ ಈ ಒಂದು ವಿಡಿಯೋವನ್ನು ಕೊಡ್ತಾ ಇದ್ದೀನಿ. ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿಕೊಂಡು ನಿಮಗೆ ನನ್ನ ಗದ್ಯ ಭಾಗದಿಂದ ಅನುಕೂಲ ಆಗ್ತಾ ಇದ್ದರೆ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ, ಇವತ್ತು ಕೊಡ್ತಾ ಇರುವಂಥ ಈ ಗದ್ಯ ಭಾಗದ ಮೊದಲನೆಯ ನವೋದಯ ಗದ್ಯ ಭಾಗದಲ್ಲಿ ನೀವು ಬಿಡಿಸಬೇಕಾದ ಕೆಲವು ಗಮನಿಸಬೇಕಾದ ಅಂಶಗಳನ್ನು ನೀವು ತಿಳ್ಕೋಬೇಕಾಗುತ್ತೆ. ಆ ಅಂಶಗಳಲ್ಲಿ ಒಂದನೇದ್ದು, ಪ್ರತಿ ವಾಕ್ಯಾವಳಿಯನ್ನು 8 ನಿಮಿಷಗಳಲ್ಲಿ ಓದಿ ಸರಿ ಉತ್ತರವನ್ನು OMR ಹಾಳೆಯಲ್ಲಿ ತುಂಬುವ ಕಾರ್ಯ ಮುಗಿಸಬೇಕಂತೆ. ಪ್ರತಿ ವಿದ್ಯಾರ್ಥಿಗಳು ಒಂದು ವಾಕ್ಯಾವಳಿಯನ್ನು, ಒಂದು ಗದ್ಯಾಂಶವನ್ನು ಫಸ್ಟು ಓದ್ಕೋಬೇಕು. ಪೂರ್ಣ ಪ್ರಮಾಣದಲ್ಲಿ ಓದಿಕೊಂಡು ಅದನ್ನು ಗ್ರಹಿಕೆ ಮಾಡ್ಕೋಬೇಕು. ಗ್ರಹಿಸ್ಕೋಬೇಕಾಗುತ್ತೆ. ಪ್ರತಿ ವಾಕ್ಯವನ್ನು ಓದಿಕೊಂಡು ಆ ವಾಕ್ಯಾವಳಿಯ ಅರ್ಥವನ್ನು ತಿಳ್ಕೋಬೇಕು. ಓದಲಿಕ್ಕೆ ನೀವು 8 ನಿಮಿಷ ಸಮಯವನ್ನು ತೆಗೆದುಕೊಳ್ಳಿ. ಕೆಳಗೆ ಕೊಟ್ಟಿರುವಂಥ 5 ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ 3 ನಿಮಿಷವನ್ನು ತೆಗೆದುಕೊಳ್ಳಿ. ಪ್ರತಿ ಪ್ರಶ್ನೆಯನ್ನು ಓದಿಕೊಂಡು ಅದರ ಉತ್ತರವನ್ನು ಗದ್ಯಾಂಶದಲ್ಲಿ ಎಲ್ಲಿ ಬರ್ತಾ ಇದೆ ಅನ್ನೋದನ್ನು ನೀವು ಹುಡುಕಾಡಲಿಕ್ಕೆ ಪ್ರಯತ್ನಿಸಿದ್ರೆ ನೀವು ಈಸಿಯಾಗಿ ಪ್ರತಿ ಪ್ರಶ್ನೆ ಉತ್ತರವನ್ನು ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಎರಡನೇದು, ವಾಕ್ಯಾವಳಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಪೂರ್ಣ ಓದಿದ ನಂತರವೇ ಉತ್ತರಿಸಲು ಪ್ರಾರಂಭಿಸಬೇಕು. ಫಸ್ಟ್ ವಿದ್ಯಾರ್ಥಿಗಳು ಪ್ರಶ್ನೆ ನೋಡ್ಲಿಕ್ಕೆ ಹೋಗಬೇಡಿ. ಫಸ್ಟ್ ವಾಕ್ಯಾವಳಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಪ್ರತಿ ವಾಕ್ಯವನ್ನು ಅರ್ಥ ಮಾಡ್ಕೊತಾ ಹೋಗಬೇಕು. ಪೂರ್ಣ ಪ್ರಮಾಣದ ಗದ್ಯಾಂಶವನ್ನು ನೀವು ಅರ್ಥ ಮಾಡಿಕೊಂಡ ಮೇಲೆ ಕೆಳಗಿನ ಪ್ರಶ್ನೆಗಳನ್ನು ಹುಡುಕಾಡಲಿಕ್ಕೆ ನೀವು ಪ್ರಾರಂಭಿಸ್ರಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಮೂರನೇದು, ಕೆಲವು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ದೊರೆತಾ ಇರ್ತವೆ. ಗದ್ಯಾಂಶಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಲ್ಲಿ 5 ಪ್ರಶ್ನೆಗಳಲ್ಲಿ ನಿಮಗೆ 3 ಪ್ರಶ್ನೆಗಳು ನೇರವಾಗಿ ಉತ್ತರವೇ ಸಿಗ್ತವೆ ಗದ್ಯಾಂಶದಲ್ಲಿ. ಇನ್ನೂ ಕೆಲವು ಪ್ರಶ್ನೆಗಳಿಗೆ ವಿಚಾರಿಸಿ ಉತ್ತರ ತುಂಬಬೇಕಾಗುತ್ತೆ. ಅದರಲ್ಲಿ ಕೆಲವು 3 ರಿಂದ 4 ಪ್ರಶ್ನೆಗಳು ಕ್ಲಿಷ್ಟಕರ ಪ್ರಶ್ನೆಗಳು ಕೊಟ್ಟಿರ್ತಾನ. ಆ ಪ್ರಶ್ನೆಗಳನ್ನು ನೀವು ಯೋಚನೆ ಮಾಡಿ ಕಥೆಯನ್ನು ಅರ್ಥ ಮಾಡಿಕೊಂಡು ನೀವು ಉತ್ತರಿಸಲಿಕ್ಕೆ ಹೋದರೆ ನೀವು ಹೆಚ್ಚು ಅಂಕವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 4ನೇ ಪಾಯಿಂಟ್, ಇದಕ್ಕೆ ವಿಲೋಮ ಪದ ಅಂತ ಕೇಳ್ತಾರೆ. ವಿರುದ್ಧ ಪದ, ವಿಲೋಮ ಪದ ಯಾವುದು ಅಂತ ಕೇಳ್ಬೋದು. ವಾಕ್ಯಾವಳಿಗೆ ಸೂಕ್ತ ತಲೆ ಬರಹ ಕೊಡಿ ಅಂತ ಕೇಳ್ಬೋದು. ಈ ಹೇಳಿಕೆ ವ್ಯಕ್ತಿಯ ಈ ಗುಣ ತಿಳಿಸುತ್ತದೆ ಅಂತ ಪ್ರಶ್ನೆ ಕೇಳ್ಬೋದು. ಈ ವಾಕ್ಯಾವಳಿಯಿಂದ ತಿಳಿದು ಬರುವ ನೀತಿ ಇದಾಗಿದೆ. ಈ ಥರ ಪ್ರಶ್ನೆಗಳು ನಿಮಗೆ ಈ ಸಲ ಬರ್ತಾ ಹೋಗುತ್ತೆ. ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಬರುವಂಥ ಅವಕಾಶಗಳಿದ್ದಾವೆ. ಈ ಥರ ಪ್ರಶ್ನೆಗಳು ಬಂದಾಗ ಇಂಥ ಉತ್ತರಗಳು ಗದ್ಯ ಭಾಗದಲ್ಲಿ ನೀವು ಹುಡುಕಾಡಿದರೆ ಸಿಗುವುದಿಲ್ಲ. ಇವುಗಳನ್ನು ವಿಚಾರ ಮಾಡಿ ಉತ್ತರವನ್ನು ತುಂಬಬೇಕಾಗುತ್ತೆ. ಇಡೀ ಗದ್ಯಾಂಶವನ್ನು ಎದ್ರ ಬಗ್ಗೆ ಹೇಳ್ತಾ ಇದೆ, ಅದು ತಲೆ ಬರಹ ಕೊಡಿರಿ. ಗದ್ಯಾಂಶ ಬಗ್ಗೆ ಎದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದೆ, ಅದರ ನೀತಿಯನ್ನು ನೀವು ತಿಳಿಸ್ಬೇಕಾಗುತ್ತೆ. ವಿಲೋಮ ಪದ ಅಥವಾ ವಿರುದ್ಧ ಪದ ಅಥವಾ ಸಮಾನಾರ್ಥ ಪದಗಳಂತ ಕೊಟ್ಟಾಗ ನೀವು ಸರಿಯಾಗಿ ಯೋಚನೆ ಮಾಡಿ ನೀವು ಅರ್ಥ ಮಾಡಿಕೊಂಡು ಉತ್ತರಿಸಲಿಕ್ಕೆ ನೀವು ಪ್ರಯತ್ನಿಸಬೇಕಾಗುತ್ತೆ. ಈ ಥರ ಯಾವ ವಿದ್ಯಾರ್ಥಿಗಳು ಗದ್ಯ ಭಾಗವನ್ನು ಸರಿಯಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ಎಲ್ಲ ಪ್ರಶ್ನೆಗಳನ್ನು, ಅಂದರೆ ನೇರವಾದ ಪ್ರಶ್ನೆಗಳನ್ನು ಗದ್ಯಾಂಶದಲ್ಲಿ ಹುಡುಕಾಡಿ ಉತ್ತರ ತುಂಬಲಿಕ್ಕೆ ಹೋಗಬೇಕು. ಕ್ಲಿಷ್ಟಕರವಾಗಿರುವಂಥ 3-4 ಕ್ವಶನ್ಗಳನ್ನು ಯೋಚನೆ ಮಾಡಿ ನೀವು ಉತ್ತರಿಸ್ತಾ ಹೋದರೆ ಗದ್ಯಾಂಶದಲ್ಲಿ ಕೂಡ ಹೆಚ್ಚು ಅಂಕವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ, ನಾನು ನಿಮಗೀಗ ಒಂದು ಗದ್ಯ ಭಾಗವನ್ನು ಕೊಡ್ತಾ ಇದ್ದೀನಿ. ಯಾವ ರೀತಿ ಓದ್ಕೋಬೇಕು, ಯಾವ ರೀತಿ ಅರ್ಥ ಮಾಡಿಕೋಬೇಕು, ಯಾವ ರೀತಿ ಉತ್ತರಿಸ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ಜೇಡಗಳು ಬಲೆ ಹೆಣಿತವೆ,
ಜೇಡ ಹುಳುಗಳಿದ್ದಾವಲ್ಲ ಅವು ಎಲ್ಲವಷ್ಟು ಏನು ಮಾಡ್ತಾವಂತ ಬಲೆಗಳನ್ನು ಹೆಣಿತಾವಂತೆ. ಈ ಬಲೆಗಳು ಜೇಡಗಳಿಗೆ 3 ರೀತಿಯಲ್ಲಿ ಸಹಾಯಕವಾಗ್ತಾವಂತೆ. ಇವು ಜೇಡಗಳು ಎಣಿತಾ ಇರುವಂಥ ಬಲೆಗಳದಾವಲ್ಲ, ಈ ಬಲೆಗಳು 3 ರೀತಿಯಲ್ಲಿ ಜೇಡ ಹುಳುಗಳಿಗೆ ಸಹಾಯ ಮಾಡ್ತವಂತೆ. ಆ ಬಲೆಗಳು ಯಾವ್ಯಾವ ರೀತಿ ಸಹಾಯ ಮಾಡ್ತವಂದ್ರೆ, ಇವು ಜೇಡಗಳನ್ನು ಮೊಟ್ಟೆ ಹಿಡಿದುಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಜೇಡಗಳು ಎಣದಿರುವ ಬಲೆಗಳು ಅವು ಎಲ್ಲಿ ಹೆಲ್ಪ್ ಮಾಡ್ತಾವಂದ್ರೆ ಆ ಜೇಡ ಹುಳುಗಳಿಗೆ ಮೊಟ್ಟೆ ಇಡಲು ಸಹಾಯ ಮಾಡ್ತವಂತೆ. ಒಂದನೇ ಸಹಾಯ. ಎರಡನೇದು ಅಪಾಯದಿಂದ ರಕ್ಷಣೆ ಒದಗಿಸುತ್ತವೆ. ಆ ಜೇಡ ಹುಳುಗಳಿಗೆ ಏನಾದರೂ ಅಪಾಯ ಸಂಭವಿಸ್ತಾ ಇದ್ರೆ ಆ ಜೇಡ ಬಲೆಗಳು ಜೇಡ ಹುಳುಗಳಿಗೆ ಅಪಾಯದಿಂದ ರಕ್ಷಣೆ ಕೊಡ್ತಾವಂತೆ. ಎರಡನೇದ್ದು. ಮೂರನೇದ್ದು ಆಹಾರವನ್ನು ಹಿಡಿದಿಟ್ಟುಕೊಳ್ಳಲು ನೆರವಾಗುತ್ತವಂತೆ. ಜೇಡ ಹುಳುಗಳಿಗೆ ಆಹಾರ ಸಿಗಲಿಕ್ಕೆ ಈ ಬಲೆಗಳು ಜೇಡ ಹುಳುಗಳಿಗೆ ಸಹಾಯ ಮಾಡ್ತವಂತೆ. ಅಂದ್ರೆ ಜೇಡ ಹುಳುಗಳು ಬಲೆಗಳನ್ನ ಎಣದಿರ್ತಾವಲ್ಲ, ಆ ಬಲೆಗಳು ಜೇಡ ಹುಳುಗಳಿಗೆ 3 ವಿಧದಲ್ಲಿ ಉಪಯೋಗ ಆಗ್ತವಂತೆ. ಒಂದನೇದು ಮೊಟ್ಟೆ ಇಡಲಿಕ್ಕೆ, ಎರಡನೇದು ಅಪಾಯದ ರಕ್ಷಣೆಯನ್ನು ಮಾಡಲಿಕ್ಕೆ, ಮೂರನೇದು ಆಹಾರವನ್ನು ಹಿಡಿದು ಇಟ್ಟುಕೊಳ್ಳಲಿಕ್ಕೆ ಅಂತ ಅರ್ಥ. ಬಹುಪಾಲು ಅಂದರೆ ಹೆಚ್ಚು, ಬಹುಪಾಲು ಜೇಡಗಳು ಗಾಢ ಕಂದು ಬಣ್ಣದಿರ್ತಾವಂತೆ. ಹೆಚ್ಚು ಜೇಡ ಹುಳುಗಳು ಗಾಢ ಕಂದು ಬಣ್ಣದಿರ್ಬೋದಂತೆ, ಅಥವಾ ಬೂದು ಬಣ್ಣದಿರ್ಬೋದು, ಅಥವಾ ಕಪ್ಪು ಬಣ್ಣದಲ್ಲಿರ್ತಾವಂತೆ ಜೇಡ ಹುಳುಗಳು. ಆದರೆ ಅವುಗಳ ಬಲೆಗಳು ಬಳಿ ಅಥವಾ ಮಸುಕು ಬಣ್ಣದಲ್ಲಿರುತ್ತವೆ. ಅವು ಏನಂತಾನ ಅವರು, ಆದರೆ ಅವುಗಳ ಬಲೆಗಳು ಅಂದ್ರೆ ಜೇಡ ಹೆಣದಿರುವಂಥ ಬಲೆ ಬಿಳಿ ಬಣ್ಣದ ಅಥವಾ ಮಸುಕು ಬಣ್ಣದಾಗ ಬಲೆಗಳನ್ನು ಹೆಣದಿರ್ತಾವಂತೆ. ಜೇಡ ತನ್ನ ಬಲೆ ಒಳಗೆ ಬಚ್ಚಿಟ್ಟುಕೊಂಡಿರ್ತದಂತೆ. ಯಾವಾಗಲೂ ಈ ಜೇಡ ಹುಳು ಇರುತ್ತಲ್ಲ, ತನ್ನ ಬಲಿ ಒಳಗಡೆ ತನ್ನ ಗೂಡಿನಲ್ಲಿ ಬಚ್ಚಿಟ್ಟುಕೊಂಡಿರ್ತಂತೆ. ಬೇರೆದಕ್ಕೆ ಕಾಣಲಾರಂಗೆ ಕುತ್ಕೊಂಡಿರ್ತಂಥದ್ದು, ಅಡಿಗೆಕೊಂಡು ಕುತ್ಕೊಂಡಿರ್ತಂತೆ. ಆ ಬಲೆದಲ್ಲಿ ಬೇರೆ ಕೀಟಗಳಿಗೆ ಕಾಣದ ಹಾಗೇನೆ ಅದು ಬಲೆಯಲ್ಲಿ ಕೂತ್ಕೊಂಡಿರ್ತಂತೆ. ಅದು ಅಲ್ಲಿಂದ ಯಾವುದನ್ನಾಗಲಿ ನೋಡುವುದು ಕಷ್ಟ. ಆ ಬಲೆ ಒಳಗಡೆ ಕೂತ್ಕೊಂಡಿರುವಂಥ ಆ ಜೇಡ ಹುಳು ಬೇರೆ ಕೀಟಗಳಿಗೆ ಅದು ನೋಡಲಿಕ್ಕೆ ಆಗುವುದಿಲ್ಲಂತ. ಹಂಗೆ ನೋಡಕ್ಕೆ ಆಗದೇ ಇರುವಂಗ ಆ ಬಲೆಗಳ ಒಳಗಡೆ ಅದು ಅಡಗಿಕೊಂಡು ಕೂತ್ಕೊಂಡಿರ್ತಂತೆ. ಬಲೆಯು ಜೇಡ ತನ್ನ ಆಹಾರವನ್ನು ಹಿಡಿದುಕೊಳ್ಳಲು ಸಹಾಯ ಮಾಡುತ್ತದೆ. ಏನು ಬಲೆ ಇದೆಯಲ್ಲ, ಆ ಬಲೆಯು ಜೇಡ ಹುಳುಗಳಿಗೆ ಆಹಾರವನ್ನು ಹಿಡಿದುಕೊಳ್ಳಲಿಕ್ಕೆ ಸಹಾಯ ಮಾಡ್ತವಂತೆ. ಜೇಡದ ಬಲೆಯು ಅಂಟಾಗಿರುತ್ತದೆ. ಆ ಏನು ಬಲೆ ಎಣದಿರ್ತಲ್ಲ, ಆ ಬಲೆ ಅಂಟಾಗಿರ್ತದೆ, ಜಿಗುಟಾಗಿರುತ್ತದೆ. ಯಾವುದಾದ್ರೂ ಹುಳುಗಳು ಕೀಟಗಳು ಬಂದು ಕುಂತ್ಕೊಂಡ್ಬಿಟ್ರೆ ಆ ಅಂಟಿಗೆ ಹತ್ಕೊಂಡ್ಬಿಟ್ರೆ ಅವಕ್ಕೆ ಆರ್ಲಿಕ್ಕೆ ಬರಲಾರ್ದ ಹಾಗೇನೆ ಆ ಬಲೆಗಳನ್ನು ಅಂಟಾಗಿ ಎಣದಿರ್ತವಂತೆ. ಕೀಟಗಳಿರ್ಬೋದು, ಬಲೆಯ ಬಳಿ ಹಾರಾಡುವಾಗ ಅದಕ್ಕೆ ಅಂಟಿಕೊಳ್ತವೆ. ಅವು ಹೆಣದಿರುವಂಥ ಬಲೆ ಇರ್ತಲ್ಲ, ಆ ಬಲೆಗೆ ಏನಾಗಿರ್ತವೆ, ಈ ಕೀಟಗಳು ಹಾರಾಡ್ಕೋತ ಬಂದು ಆ ಬಲೆಗಳಿಗೆ ಏನಾದರೂ ಬಂದು ಬಡಿದು ಬಿಡ್ತು ಅಂದರೆ ಅಲ್ಲಿ ಏನು ಮಾಡಿಬಿಡ್ತಾವೆ, ಅದರ ರೆಕ್ಕೆಗಳು ಪುಚ್ಚಗಳು ಆ ಬಲೆಗಳಿಗೆ ಅಂಟಿಕೊಂಡು ಬಿಡ್ತಾವೆ ಕೀಟಗಳದ್ದು. ಅವಕ್ಕೆ ಹಾರಾಡೋಕ್ಕೆ ಬರಲಾರ್ದ ಹಾಗೆ ಅಲ್ಲಿಂದ ಬಿಡಿಸಿಕೊಳ್ಳಲು ಅವು ಅವಣಿಸುತ್ತವೆಯಾದರೂ ಅವುಗಳಿಂದ ಅದು ಸಾಧ್ಯವಾಗುವುದಿಲ್ಲ. ಎಷ್ಟೋ ಕೀಟಗಳು ಆ ಬಲೆಗಳನ್ನು ತಪ್ಪಿಸ್ಕೊಂಡು ಹೋಗಬೇಕಂತ ಪ್ರಯತ್ನ ಮಾಡಿದ್ರು ಕೂಡ ಅವು ಎಲ್ಲ ಆ ಕೀಟಗಳದ್ದು ಆ ಅಂಟ ಆಗಿರುವಂಥ ಬಲೆಗಳು ಸಿಕ್ಕಿಕೊಂಡು ಬಿಡ್ತವೆ. ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವು ತಪ್ಪಿಸ್ಕೊಳ್ಳೋಕ್ಕಾಗುವುದಿಲ್ಲ. ಅವು ಸೆರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತವೆ. ಅವು ಏನಾಗಿರ್ತವೆ, ಆ ಬಲೆಗಳಿಗೆ ಸಿಕ್ಕೊಂಡು ಬಿಟ್ಟಿರ್ತವೆ, ಸೆರೆ ಆಗಿಬಿಟ್ಟಿರ್ತವೆ. ಆ ಅಂಟಾಗಿರುವಂತಹ ಬಲೆಗಳಿಂದ ಅವುಗಳಿಗೆ ತಪ್ಪಿಸ್ಕೊಳ್ಳೋಕ್ಕೆ ಆಗುವುದಿಲ್ಲ. ಸಿಲುಕಿಕೊಂಡ ಕೀಟವು ಹೊರ ಬರಲು ಹವಣಿಸುವಾಗ ಬಲೆಯು ಹಲುಗಾಡುತ್ತದೆ. ಕೀಟಗಳು ಆ ಬಲೆ ಸಿಕ್ಕೊಂಡು ಕೊಟ್ಟಾಗ ಅವು ತಮ್ಮ ರಕ್ಷಣೆಗಾಗಿ ಏನು ಮಾಡ್ತವೆ, ಅಲ್ಲಿ ಜಾಸ್ತಿ ಹಾರಾಡ್ತವೆ, ಹೊರ ಬರಬೇಕಂತ ಪ್ರಯತ್ನ ಮಾಡ್ತವೆ. ಆ ಪ್ರಯತ್ನ ಮಾಡುವಾಗ ಆ ಬಲೆ ಏನಾಗುತ್ತಾ, ಹಲಗಾಡಕ್ಕೆ ಸ್ಟಾರ್ಟ್ ಆಗುತ್ತೆ, ಬಲೆಗಳು ಸೇಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅದಕ್ಕೆ ಹಲಗಾಡಕ್ಕೆ ಸ್ಟಾರ್ಟ್ ಆಗುತ್ತೋ
ಇದರಿಂದ ಬಲೆ ಒಳಗೆ ಕೀಟ ಸಿಲುಕಿಕೊಂಡಿರುವುದನ್ನು ಜೇಡ ಗ್ರಹಿಸುತ್ತದೆ. ಯಾವಾಗ ಆ ಬಲೆ ಅಣಿಗಳಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಅಳಿಗಳಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ಈ ಒಂದು ಜೇಡ ಹುಳಕ್ಕೆ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತಪ್ಪ ಅಂದ್ರೆ ಅನುಭವಿಸುತ್ತೆ. ಏನು ಅನುಭವಿಸುತ್ತದು? ಇದು ಅಳಿಗಾಡಕತ್ತೈತಿ ನನ್ನ ಬಲಿ, ಹಂಗಂದ್ರೆ ಇಲ್ಲಿ ಬಂದು ಯಾವುದೋ ಕೀಟ ಸಿಗಿ ಬಿದ್ದೈತಿ ಅಂತ ಗೊತ್ತಾಗ್ಬಿಡುತ್ತೆ ಅದಕ್ಕೆ. ಅವಾಗ ಅನುಭವಿಸ್ತದು. ಯಾವಾಗ ಅಳಿಗಾಡಕತ್ತು ಅದು ಬಲೆ, ಇಲ್ಲಿ ಬಂದು ಒಂದು ಕೀಟ ಸಿಗಿ ಬಿದ್ದೈತಿ, ಸಿಲುಕಿಕೊಂಡಿದೆ ಅಂತ ಜೇಡ ಹುಳಕ್ಕೆ ಗೊತ್ತಾಗ್ಬಿಡುತ್ತೆ. ಹೀಗಾಗಿ ಬಲೆಗಳ ನೆರವಿಲ್ಲದೆ ಜೇಡ ಬದುಕಲು ಸಾಧ್ಯವಾಗುವುದಿಲ್ಲ. ಜೇಡ ಹುಳುಗಳಿಗೆ ಬಲೆ ಇಲ್ಲಪ್ಪ ಅಂದ್ರೆ ಇವುಗಳಿಗೆ ಬದುಕಲಿಕ್ಕಾಗಲ್ಲ. ಆ ಬಲೆಗಳಿಂದನೇ ಅವು ಏನು ಮಾಡ್ತಾವು? ಮೊಟ್ಟೆಗಳನ್ನ ಇಡ್ತಾವು. ಆ ಒಂದು ಬಲೆಯಿಂದನೇ ಅಪಾಯದಿಂದ ರಕ್ಷಣೆ ಮಾಡ್ಕೋತವೆ. ಬಲೆಯಿಂದಲೇ ಅವು ಆಹಾರವನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ಈ ಒಂದು ಯಾವುದಕ್ಕೆ ಜೇಡ ಹುಳಿಗೆ ಬಲೆಗಳು ಇಲ್ಲಪ್ಪ ಅಂದ್ರೆ, ಬಲೆಗಳ ನೆರವಿಲ್ಲದೆ ಇತ್ತಂದರೆ ಅವು ಬದುಕಲಿಕ್ಕೆ ಆಗುವುದಿಲ್ಲ. ಜೇಡದ ಅಸ್ತಿತ್ವಕ್ಕೆ ಬಲೆಯು ಅತಿ ಮುಖ್ಯವಾದ ಅಂಶವಾಗಿರುತ್ತದೆ. ಆದ್ದರಿಂದ ನಾವು ಏನು ಹೇಳ್ತಾನೆ, ಈ ಬಲೆಗಳು ಏನಾದರೂ ಇವು ಯಾವುದು ಜೇಡ ಹುಳುಗಳು ಜೀವಂತವಾಗಿರಬೇಕಪ್ಪ ಅಂದರೆ, ಬದುಕಬೇಕಪ್ಪ ಅಂದ್ರೆ ಅವುಗಳಿಗೆ ಬಲೆ ಇರಲೇಬೇಕು. ಆ ಬಲೆ ಇಲ್ಲಪ್ಪ ಅಂತಂದ್ರೆ ಈ ಜೇಡ ಹುಳುಗಳು ಬದುಕಿರಲು ಸಾಧ್ಯ ಇಲ್ಲ, ಜೀವಂತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿ ಈ ಒಂದು ಜೇಡ ಹುಳುಗಳು ಹೆಣದಿರುವಂಥ ಈ ಥರ ಬಲೆ ಇರ್ತಲ್ಲ, ಈ ಬಲೆಗಳು ಇವುಗಳಿಗೆ ಅವಶ್ಯವಾಗಿರುತ್ತೆ, ಅನಿವಾರ್ಯವಾಗಿರುತ್ತೆ ಅನ್ನೋದು ಒಂದು ಇಡೀ ಗದ್ಯ ಭಾಗ. ಎದ್ರ ಬಗ್ಗೆ ಹೇಳಕತ್ತದಪ್ಪ ಅಂದ್ರೆ ಜೇಡರ ಬಲೆಯ ಬಗ್ಗೆ ಹೇಳ್ತಾ ಇದೆ. ಜೇಡರ ಬಲೆಯು ಎಷ್ಟು ಉಪಯೋಗ ಆಗ್ತಾ ಇದೆ ಆ ಒಂದು ಜೇಡಕ್ಕ ಅಂತ ತಿಳಿಸ್ಕೊಡ್ತಾ ಇದೆ ಅನ್ನೋದು ನಮಗೆ ಈ ಕಥೆಯಿಂದ ಅರ್ಥ ಆಗ್ತಾ ಇದೆ. ಇಷ್ಟು ನೀವು ಪ್ರತಿ ವಾಕ್ಯವನ್ನು ಓದಿಕೊಂಡು ಅರ್ಥ ಮಾಡಿಕೊಳ್ತಾ ನೀವು ಹೋಗಬೇಕು. ಅರ್ಥ ಆದಮೇಲೆ ಕೆಳಗಿನ ಕೊಟ್ಟ ಪ್ರಶ್ನೆಗಳಿಗೆ ನೀವು ಒಂದೊಂದು ಹೋಗಬೇಕು. ಪ್ರತಿ ಪ್ರಶ್ನೆಯ ಉತ್ತರವನ್ನು ನೀವು ಗದ್ಯಾಂಶದಲ್ಲಿ ಹೋಗಿ ಈ ಪ್ರಶ್ನೆಗೆ ಉತ್ತರ ಎಲ್ಲಿ ಬರ್ತಾ ಇದೆ ಅಂತ ನೀವು ಹುಡುಕಾಡಿದ್ರೆ ಸಾಕ್ರಿ, 100% ನಿಮಗೆ ಈ ಒಂದು ಗದ್ಯ ಭಾಗದಲ್ಲಿ ಹೆಚ್ಚು ಅಂಕವನ್ನು ಪಡ್ಕೋಬಹುದು. ಹಾಗಾದರೆ ಈ ಗದ್ಯ ಬಗ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ 76, ಈ ವಾಕ್ಯ ವೃಂದವು ಸಂಬಂಧಿಸಿದ್ದು. 4 ಆಯ್ಕೆ ಕೊಟ್ಟಿದ್ದಾನೆ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆಯು ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿದೆ, ಗದ್ಯಾಂಶಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾ ಇದ್ದಾನೆ. ಒಂದನೇದು ಜೇಡರ ಬಲೆಯ ಮಹತ್ವಕ್ಕೆ ಸಂಬಂಧಪಟ್ಟಿದೆ ಆಗ್ತಾ ಇದೆ ಉತ್ತರ. ಜೇಡಗಳಿಗೆ ಕೀಟವು ಮುಖ್ಯ ಎಂಬುದಕ್ಕೆ ಈ ಸಂಬಂಧಿಸಿದೆ. ಮೊಟ್ಟೆ ಇಡುವುದರ ಮಹತ್ವಕ್ಕೆ ಈ ವಾಕ್ಯಾವಳಿ ಸಂಬಂಧಿಸಿದೆ. ಜೇಡಗಳ ಸ್ವಭಾವಕ್ಕೆ ಈ ವಾಕ್ಯಾವಳಿ ಸಂಬಂಧಿಸಿದೆ ಅಂತ ನೋಡಿದಾಗ ಗದ್ಯ ಭಾಗದ ಪ್ರಕಾರ ಇಡೀ ಗದ್ಯವನ್ನು ನಾವು ಓದಿ ಅರ್ಥ ಮಾಡಿಕೊಂಡ ಪ್ರಕಾರ ಈ ವಾಕ್ಯ ವೃಂದವು ಸಂಬಂಧಿಸಿದ್ದು ಜೇಡರ ಬಲೆಯ ಬಗ್ಗೆ ಕೊಡ್ತಾ ಇದ್ದಾನೆ. ಜೇಡರ ಬಲೆಯು ಎಷ್ಟು ಮಹತ್ವವಾಗಿದೆ ಈ ಜೇಡಗಳಿಗೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಜೇಡಗಳಿಗೆ ಕೀಟದ ಮುಖ್ಯ ಎಂಬುದರ ಬಗ್ಗೆ ಗದ್ಯ ಭಾಗದಲ್ಲಿ ತಿಳಿಸಿಕೊಡಲ್ಲ. ಮೊಟ್ಟೆ ಇಡುವುದರ ಮಹತ್ವದ ಬಗ್ಗೆ ಈ ವಾಕ್ಯದಲ್ಲಿ ತಿಳಿಸಿಕೊಡ್ತಾ ಇಲ್ಲ. ಜೇಡ ಸ್ವಭಾವಕ್ಕೆ ಈ ಒಂದು ವಾಕ್ಯ ವೃಂದದಲ್ಲಿ ತಿಳಿಸಿಕೊಡ್ತಾ ಇಲ್ಲ. ಈ ವಾಕ್ಯ ವೃಂದ, ಈ ವಾಕ್ಯಾವಳಿ ಸಂಬಂಧಪಟ್ಟಿದ್ದು ಜೇಡರ ಬಲೆಯ ಮಹತ್ವ ಎಷ್ಟಿದೆ, ಜೇಡರ ಬಲೆಯಿಂದ ಜೇಡ ಹುಳುಗಳಿಗೆ ಎಷ್ಟು ಅವಶ್ಯವಾಗಿದೆ ಅಂತ ಹೇಳ್ಕೊಡ್ತಾ ಇದೆ. ಅಂದರೆ ಸರಿಯಾದ ಉತ್ತರ 1ನೇದು ರೈಟ್ ಆಗುತ್ತೆ. ಈ ಥರ ವಿದ್ಯಾರ್ಥಿಗಳು ಪ್ರತಿ ಪ್ರಶ್ನೆಯ ಉತ್ತರವನ್ನು ಗದ್ಯಾಂಶದಲ್ಲಿ ಹೋಗಿ ನೀವು ಹುಡುಕಾಡ್ರಿ, ನಿಮಗೆ ನೇರವಾದ ಪ್ರಶ್ನೆ ಸಿಕ್ಬಿಡ್ತವೆ. ಕೆಲವು ಕ್ಲಿಷ್ಟಕರವಾದ ಪ್ರಶ್ನೆಗಳನ್ನು ನೀವು ಕಥೆಯನ್ನು ಅರ್ಥ ಮಾಡಿಕೊಂಡು ಉತ್ತರಿಸಿದರೆ ಹೆಚ್ಚು ಅಂಕ ಬರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಪ್ರಶ್ನೆ ಸಂಖ್ಯೆ 77 ಬರ್ತಾ ಇದ್ದೀನಿ. ಜೇಡರ ಬಲೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ನಿಜವಲ್ಲ ಅಂತ ಕೇಳ್ತಾನೆ. ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಳ್ಳಿ. ಜೇಡರ ಬಲೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ನಿಜ ಅಲ್ಲ ಅಂದರೆ 4 ಆಯ್ಕೆ ಕೊಟ್ಟನ. 4 ಆಯ್ಕೆಗಳಲ್ಲಿ 3 ಆಯ್ಕೆಯು ಈ ವಾಕ್ಯಾವಳಿಗೆ ಅಥವಾ ಜೇಡರ ಬಲೆಗೆ ಸಂಬಂಧಿಸಿದ್ದಿದೆ ಅಂತೆ. 1 ಆಯ್ಕೆ ತಪ್ಪಿದೆ ಅಂತೆ. ಯಾವುದು ಆಯ್ಕೆ ತಪ್ಪನ್ನು ನೀವು ಕಂಡುಹಿಡಬೇಕು. ನಿಜವಲ್ಲ ಅಂತ ಪದವನ್ನು ಕೊಟ್ಟಿದ್ದಾನೆ. 1ನೇ ಆಯ್ಕೆ, ಅವು ಮೊಟ್ಟೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಜೇಡರ ಬಲೆಗಳು, ಜೇಡರ ಹುಳುಗಳು ಬಲೆಗಳನ್ನು ಹೆಣೆದಿದ್ದಾವಲ್ಲ, ಆ ಬಲೆಗಳು 3ಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾನೆ ಮೊದಲೇ ಸೆಂಟೆನ್ಸ್ನಲ್ಲಿ. 1ನೇದು ಅವು ಮೊಟ್ಟೆಯನ್ನು ಹಿಡಿದಿಟ್ಟುಕೊಳ್ಳುತ್ತವೆ, ಇದು ಸರಿಯಾಗಿದೆ, ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾನೆ.
ಎರಡನೇದು ಅವು ಆಹಾರವನ್ನು ಹಿಡಿದಿಟ್ಟುಕೊಳ್ಳುತ್ತವೆ, ಇದು ಸರಿಯಾಗಿದೆ. ಅವು ಶತ್ರುಗಳಿಂದ ರಕ್ಷಣೆ ಮಾಡಲಿಕ್ಕೆ ಬಲೆಗಳನ್ನು ಹೆಲ್ಪ್ ಆಗುತ್ತೆ ಅಂತ ಇದು ಕೊಟ್ಟಿದ್ದಾರೆ. 3 ವಿಧಗಳಲ್ಲಿ ಜೇಡರ ಹುಳುಗಳಿಗೆ ಬಲೆಗಳು ಸಹಾಯವಾಗ್ತವೆ ಅಂತ ಗದ್ಯ ಭಾಗದಲ್ಲಿ ಕೊಟ್ಟಾರಂದರೆ 3 ಪಾಯಿಂಟ್ ಕೊಟ್ಟಿದ್ದಾನೆ. ಆದರೆ ಅವು ನೀರನ್ನು ಕಂಡು ಹಿಡಿಯುತ್ತವೆ ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿಲ್ಲ. ಅಂದರೆ ಇದು ಉತ್ತರ ತಪ್ಪು, ಇದು ನಿಜ ಅಲ್ಲ ಅಂತ ಅರ್ಥ. ಅಂದರೆ ಇದು ಸರಿಯಾದ ಉತ್ತರ, ನೀವು ಇದನ್ನು ಕಂಡುಹಿಡಬೇಕು. 3 ನಿಜವಾಗಿದ್ದಾವೆ, ಇದು ತಪ್ಪಾದ ಉತ್ತರ. ನಿಜವಲ್ಲ ಅಂದರೆ 77 ಸರಿಯಾದ ಉತ್ತರ, ಇಲ್ಲಿ ಸಿ ರೈಟ್ ಆಗುತ್ತೆ. ಈ ಥರ ಯಾವ ಹುಡುಗರು ಕಥೆಯನ್ನು ಅರ್ಥ ಮಾಡಿಕೊಂಡಿರ್ತಾರೋ, ಯಾವ ಮಕ್ಕಳು ಈ ಇಡೀ ವಾಕ್ಯಾವಳಿಯನ್ನು ಗ್ರಹಿಕೆ ಮಾಡಿಕೊಂಡಿರ್ತಾವಲ್ಲ, ಅಂಥ ಮಕ್ಕಳು ಮಾತ್ರ ಉತ್ತರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ, 78ನೇ ಪ್ರಶ್ನೆ ನೋಡ್ಕೊಳ್ಳಿ. ಮುಂಚೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿ ವರ್ಷವೂ ಕೂಡ ಈ ನವೋದಯಕ್ಕೆ ಸಂಬಂಧಪಟ್ಟಿರುವಂಥ 3 ವಿಭಾಗಗಳಲ್ಲಿ ಮೆಂಟಲ್ ಎಬಿಲಿಟಿ ಇರ್ಬೋದು, ಅಂಕಗಣಿತ ಇರ್ಬೋದು, ಭಾಷಾಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ 3 ವಿಭಾಗದಲ್ಲಿ ಉಚಿತವಾದ ಯೂಟ್ಯೂಬ್ ಕ್ಲಾಸಸ್ಸು, ಉಚಿತವಾದ ಆನ್ಲೈನ್ ಕ್ಲಾಸಸ್ಸು, ಉಚಿತವಾದ ವಿಡಿಯೋ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಈ ಥರ ಮಕ್ಕಳನ್ನು ಉಪಯೋಗಿಸಿಕೊಳ್ಳಿ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ. ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ನಿಮಗೆ ಉಚಿತವಾದ ಕ್ಲಾಸಸ್ಗಳು ಬೇಕಾದರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿಬಿಡಿ. ನಮ್ಮದು 200ಕ್ಕಿಂತ ಹೆಚ್ಚು ವಿಡಿಯೋಗಳು ನಿಮ್ಮ ಮೊಬೈಲ್ದಲ್ಲಿ ಉಚಿತವಾಗಿ ಸಿಗ್ತಾ ಇದ್ದಾವೆ. ಅದರ ಜೊತೆಗೆ 4 ಮತ್ತು 5ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿರುವಂಥ ಲೈವ್ ಕ್ಲಾಸನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇಂಗ್ಲೀಷ್ ಮಾಧ್ಯಮ ಇರ್ಬೋದು ಆರ್ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳು ಕೂಡ ಈ ಒಂದು ಕ್ಲಾಸಸ್ಗೆ ನೀವು ಜಾಯಿನ್ ಆಗಲಿಕ್ಕೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ ನಿಮಗೆ ಸಹಾಯ ಮಾಡ್ತಾಯಿದೆ. ಇದರ ಕ್ಲಾಸಸ್ಗಳು ಪ್ರತಿದಿನ ಸಮಯ ಸಾಯಂಕಾಲ 7 ಗಂಟೆಗೆ ನಿಮಗೆ ಕ್ಲಾಸ್ ನಡೀತಾ ಇದ್ದಾವೆ. ಈ ಒಂದು ಕ್ಲಾಸಸ್ಗೆ ನೀವು ಜಾಯಿನ್ ಆಗಬೇಕಾಗಿತ್ತು ಅಂದರೆ ಪ್ಲೇಸ್ಟೋರ್ದಲ್ಲಿ ಹೋಗಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ನಮ್ಮ ಒಂದು ಉಚಿತವಾದ ಕ್ಲಾಸನ್ನು ಪಡ್ಕೊಳ್ಳಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 78ನೇ ಪ್ರಶ್ನೆ ನೋಡ್ಕೊಳ್ಳಿ. ಸೆರೆ ಸಿಕ್ಕು ಪದದ ಸಮಾನ ಅರ್ಥ ಅಂತ ಕೇಳ್ಬೋದು, ಸಮಾನ ಪದ ಅಂತ ಕೇಳ್ಬೋದು. ಪ್ರತಿ ವರ್ಷವೂ ಕೂಡ ಈ ಥರ ಸಮಾನಾರ್ಥದ ಮೇಲೆ 2 ರಿಂದ 3 ಕ್ವಶನ್ ಬರ್ತಾ ಇದ್ದಾವೆ. ಆದ್ದರಿಂದ ವಿದ್ಯಾರ್ಥಿಗಳು ಸರಿಯಾಗಿ ಕಥೆಯನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಉತ್ತರಿಸಬೇಕಾಗುತ್ತೆ. ಸೆರೆ ಸಿಕ್ಕುವಂಥ ಪದ ಗದ್ಯಾಂಶದಲ್ಲಿ ಬಳಸಿದ್ದಾರೆ. ಕೀಟಗಳು ಆ ಬಲೆಗಳಿಗೆ ಸೆರೆ ಸಿಗ್ತಾವಂತ ಹೇಳ್ತಾ ಇರೋದ್ರಿಂದ ಈ ಪ್ರಶ್ನೆಯನ್ನು ನೀವು ಗದ್ಯಾಂಶದಲ್ಲಿ ಹೋಗಿ ಹುಡುಕಾಡಿದ್ರೆ ನಿಮಗೆ ಈಜಿ ಉತ್ತರ ಸಿಗುತ್ತೆ. ಸೆರೆ ಸಿಕ್ಕು ಪದದ ಸಮಾನಾರ್ಥ ಪದ ಯಾವುದಂದರೆ ಪಾರಾಗು, ಆಹಾರ, ಬಚ್ಚಿಟ್ಟುಕೋ, ಸಿಲುಕು ಅಂತ ಕೊಟ್ಟಾರೆ. ನಾವು ನೇರವಾಗಿ ಇಂಥ ಪ್ರಶ್ನೆ ನಾವು ತೆಗಿಬೋದು. ಯಾವುದಪ್ಪ ಅಂದರೆ ಆಹಾರ. ಸೆರೆ ಸಿಕ್ಕು ಆಹಾರಕ್ಕೆ ಸಂಬಂಧ ಇಲ್ಲ. ಸೆರೆ ಸಿಕ್ಕು ಅಂತಂದರೆ ಪಾರಾಗುವುದು, ಇದು ಆಗೋದಿಲ್ಲ, ವಿರುದ್ಧ ಆಗುತ್ತೆ. ಸೆರೆ ಸಿಕ್ಕು ಅಂದ್ರೆ ಬಚ್ಚಿಟ್ಟುಕೋ ಆಗೋದಿಲ್ಲ, ಸಿಲುಕು ಸರಿಯಾದ ಉತ್ತರ ಆಗುತ್ತೆ. ಸಿಕ್ಕೊಂಡುವಪ್ಪ, ಸೆರೆ ಸಿಕ್ಬಿಟ್ರು. ಬ್ರಿಟಿಷರ ಕೈಯಲ್ಲಿ ಸಾಕಷ್ಟು ಸೈನಿಕರು ಸೆರೆ ಸಿಕ್ಕರು ಅಂತಂಗ. ಹಂಗಾಗಿ ಬಲೆಗಳಿಗೆ ಕೀಟಗಳು ಬಂದು ಸೆರೆ ಸಿಕ್ಬಿಡ್ತವೆ, ಸಿಗಿ ಬಿದ್ದುಬಿಡ್ತಾವೆ. ಅದರಿಂದ ಹೊರಕ್ಕೆ ಹೋಗಕ್ಕೆ ಆಗಲ್ಲ ಅಂತ ಗದ್ಯದಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಸೆರೆ ಸಿಕ್ಕು ಈ ಪದದ ಸಮಾನಾರ್ಥ ಪದ ಸಿಲುಕು ಸೆರೆಕ್ಟ್ ಆಗ್ತದೆ. ಸಿಲುಕಿಕೊಂಡು, ಸಿಗಿ ಬಿದ್ದು ಬಲೆಯಲ್ಲಿ ಅಂತ ಕೊಡ್ತಾ ಇದ್ದಾನಂತೆ. ಈ ಥರ ಸಮಾನಾರ್ಥಕ ಪದಗಳನ್ನು ನಿಮಗೆ 3-4 ಕ್ವಶನ್ ಬರೋದ್ರಿಂದ ವಿದ್ಯಾರ್ಥಿಗಳು ಇಂತಹ ಪ್ರಶ್ನೆಗಳಿಗೆ ಯಾವುದು ಆಯ್ಕೆ ಆಗುವುದಿಲ್ಲ ತೆಗಿಬೇಕು, ಅವಾಗ ನಿಮ್ಗೆ ಸಮಾನಾರ್ಥಕ ಪದಗಳು ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ವಿದ್ಯಾರ್ಥಿಗಳು ಯೋಚನೆ ಮಾಡಿ ನೀವು ಉತ್ತರಿಸಿದರೆ ಗದ್ಯಾಂಶದಲ್ಲಿ ಹೆಚ್ಚು ಅಂಕವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತೀನಿ. 79. ಬಲೆ ಒಳಗೆ ಏನೋ ಸಿಕ್ಕಿಕೊಂಡಿವೆ ಎಂಬುದನ್ನು ಜೇಡ ಹೇಗೆ ಗ್ರಹಿಸುತ್ತದೆ ಅಂತ ಕೇಳ್ತದೆ. ಎಷ್ಟು ವೆರಿ ಇಂಪಾರ್ಟೆಂಟ್. ಹೆಂಗೆ ಗೊತ್ತಾಗುತ್ತೆ ಅದಕ್ಕೆ? ನನ್ನ ಬಲೆಗೆ ಬಂದು ಯಾವುದೋ ಕೀಟ ಬಂದು ಸಿಗಿ ಬಿದ್ದೈತಿ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಪ್ರಶ್ನೆ. ಇದು ಗದ್ಯಾಂಶದಲ್ಲಿ ಕೊಟ್ಟಿದ್ದಾರೆ. ಅದು ಯಾವುದೇ ಕೀಟಗಳಿಗೆ ಕಾಣದಂತೆ ಅದು ಅಡಿಕೊಂಡು ಕುಟ್ಕೊಂಡಿರ್ತಂತ ಕೇಳ್ತಾರೆ. ಹಂಗಂದಾಗ ಆ ಒಂದು ಜೇಡ ಹುಳಕ್ಕ ಬಂದು ಇಲ್ಲಿ ಬಲಿ ಬಿದ್ದೈತಿ, ಒಂದು ಕೀಟ ಬಂದು ಸಿಗಿ ಬಿದ್ದೈತಿ, ಹೆಂಗೆ ಗೊತ್ತಾಗುತ್ತಂದರೆ ಅದು ಹಳಿಗಾಡ್ತಾ ಇದೆ. ಹಳಿಗಾಡೋದನ್ನು ಅದು ಗ್ರಹಿಸ್ಕೊತದೆ, ಅದು ಅನುಭವಿಸ್ತದೆ. ಯಾವಾಗ ಬಲಿ ಅಳಿಗಾಡಕ್ಕತ್ತೈತಿ ಅಂತ ಅದು ಗೊತ್ತಾಯ್ತೋ ಅದು ಬಂದು ಏನು ಮಾಡುತ್ತೆ, ಅದನ್ನು ಬೇಟೆ ಆಡ್ತಾ ಅಂತ ಕೊಟ್ಟಿದ್ದಾರೆ. ಇದು ಗದ್ಯ ಇರುವುದರಿಂದ ಇಲ್ಲಿ ಏನು ಪ್ರಶ್ನೆ ಕೊಡ್ತಾ ಇದ್ದಾನೆ, ಬಲೆ ಒಳಗೆ ಏನೋ ಸಿಕ್ಕಿಕೊಂಡಿದೆ ಎಂಬುದು ಜೇಡಕ್ಕೆ ಹೆಂಗೆ ಗೊತ್ತಾಗುತ್ತಪ್ಪ ಅಂದ್ರೆ ಆಲಿಸುವ ಮೂಲಕ. ಆಲಿಸೋದ್ರೆ ಕೇಳೋದ್ರ ಮುಖಾಂತರ, ಅಂದ್ರೆ ಕೇಳೋದ್ರ ಮುಖಾಂತರ ತಪ್ಪು. ಅದಕ್ಕೆ ಕೇಳೋದ್ರ ಮುಖಾಂತರ ಸಿಗಿಬಿಡ್ತಾ ಇದೆ ಅಂತ ಗದ್ಯ ಕೊಟ್ಟಿಲ್ಲ. ವಾಸನೆಯನ್ನು ಗ್ರಹಿಸುವ ಮೂಲಕ ಅಂತ, ಅದಕ್ಕೆ ವಾಸನೆ ಸ್ಮೆಲ್ ನೋಡೋದ್ರಿಂದ ಗೊತ್ತಾಗುತ್ತಂತೆ. ವಾಸನೆಯ ಮುಖಾಂತರ ಗದ್ಯ ಕೊಟ್ಟಿಲ್ಲ. ರುಚಿ ನೋಡೋದ್ರ ಮೂಲಕ ಅಂತ ಕೊಟ್ಟಾರೆ. ರುಚಿ ನೋಡೋದ್ರ ಮೂಲಕ ಬಲೆಯಾಗಿ ಬಂದು ಸಿಗಿಬಿದ್ದದ ಕೀಟ ಅಂತ ಕೊಟ್ಟಿಲ್ಲ. 3 ಆಯ್ಕೆ ಆಗಲ್ಲ. ಅಂದರೆ ಅದಕ್ಕೆ ಅನುಭವಿಸುತ್ತದೆ, ಅನುಭವಿಸುವ ಮೂಲಕ ಅದು ಗೊತ್ತಾಗುತ್ತೆ.
ಅದು ಜೇಡ ಬಲೆ ಬಿದ್ದಾಗ ಬಲೆಗಳು ಏನಾಗುತ್ತೆ, ಅಳೆಗಾಡುತ್ತದೆ ಅಂತ ಅದಕ್ಕೆ ಗೊತ್ತಾಗುತ್ತೆ, ಅನುಭವಿಸುತ್ತದೆ. ಆವಾಗ ಅದು ಅನುಭವ ಬಂದಾಗ ಏನು ಮಾಡ್ತು, ಸಿಹಿ ಬಿದ್ದಿದೆ ಅಂತ ಬಂದು ಅವಾಗ ಏನು ಮಾಡ್ತಾ, ಕೀಟವನ್ನು ಹಿಡಿದು ತಿನ್ನುತ್ತಾ ಅಂತ ಕೊಟ್ಟಾನಂದ್ರೆ ಸರಿಯಾದ ಉತ್ತರ ಸಿ ರೈಟ್ ಆಗುತ್ತೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳು. ಮಕ್ಕಳಿಗೆ ಹೆಂಗೆ ಕ್ವಶನ್ಗಳನ್ನು ಅವ್ರು ರೇಸ್ ಮಾಡ್ತಾರೆ, ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಹೋಗುತ್ತಂತ. ಆದ್ದರಿಂದ ವಿದ್ಯಾರ್ಥಿಗಳು ತಾಳ್ಮೆಯಿಂದ ಸರಿಯಾಗಿ ಓದಿ ಪ್ರತಿ ಪ್ರಶ್ನೆಯನ್ನು ಗದ್ಯಾಂಶದಲ್ಲಿ ಹೋಗಿ ಹುಡುಕಾಡಿದರೆ ಸಾಕು, ನಿಮಗೆ ಈಸಿಯಾಗಿ ನೀವು ಕನ್ನಡದಲ್ಲಿ ಕೂಡ ಔಟ್ ಆಫ್ 4 ಅಂಕವನ್ನು ಪಡ್ಕೋಬೋದು ಅಂತ ಹೇಳ್ತಾ ಲಾಸ್ಟ್ ಕ್ವಶನ್ ಕೊಡ್ತಾ ಇದ್ದೀನಿ. ಕ್ವಶನ್ ನಂಬರ್ 80. ಈ ವಾಕ್ಯ ವೃಂದದಲ್ಲಿ ಅಂದರೆ ಈ ವಾಕ್ಯಾವಳಿಯಲ್ಲಿ ಈ ಗದ್ಯ ಭಾಗದಲ್ಲಿ ಕಡೆಯಲ್ಲಿ ಅಥವಾ ಕೊನೆಯಲ್ಲಿ ಬಳಸಲಾಗುವ ಅಸ್ತಿತ್ವ ಎಂಬ ಪದದ ಅರ್ಥ ನೋಡಿ. ಅರ್ಥದ ಮೇಲೆ 2 ಕ್ವಶನ್ ಕೇಳ್ತಾ ಇದ್ದಾನೆ. ಅಸ್ತಿತ್ವ ಅಂತ ಲಾಸ್ಟ್ ಲೈನ್ ಕೊಟ್ಟಿದ್ದಾನೆ ಕೊನೆಗೆ, ಅದರ ಪದದ ಅರ್ಥ ಕೇಳ್ತಾ ಇದ್ದಾನೆ. ಅಂದರೆ ಈ ವಾಕ್ಯ ವೃಂದದ ಕಡೆಯಲ್ಲಿ ಬಳಸಲಾಗಿರುವ ಅಸ್ತಿತ್ವ ಪದ ಅರ್ಥ ಅಂತ ಕೊಟ್ಟಾಗ ಇದರ ಅರ್ಥ ಕೇಳ್ತಾ ಇದ್ದಾನೆ, ಜೀವಂತವಾಗಿರು, ಬಚ್ಚಿಟ್ಟುಕೋ, ಹಿಡಿದುಕೋ, ಸುರಕ್ಷತೆ ಅಂತ ನಿಮ್ಗೆ ಕೊಡ್ತಾ ಇದ್ದಾನೆ. ಈ ಥರ ವಿದ್ಯಾರ್ಥಿಗಳು ಬಂದಾಗ ನೀವು ಅರ್ಥ ಮಾಡ್ಕೋಬೇಕು, ಬಲೆಗಳ ನೆರವಿಲ್ಲದೆ ಅಂದರೆ ಜೇಡ ಹುಳುಗಳಿಗೆ ಬಲೆ ಇಲ್ಲಪ್ಪ ಅಂತಂದ್ರೆ ಜೇಡ ಬದುಕಲು ಸಾಧ್ಯವಾಗುವುದಿಲ್ಲ. ಜೇಡ ಹುಳುಗಳಿಗೆ ಬಲೆ ಬೇಕೇ ಬೇಕವು ಹೆಣದ್ರ ಬಲೆಗಳಿಂದನೇ ಅವು ಇಡೀ ತನ್ನ ಜೀವನ ನಡೆಸ್ತಾ ಇದೆ. ಹಂಗಂದ್ರೆ ಜೇಡದ ಅಸ್ತಿತ್ವಕ್ಕೆ ಬಲೆಯು ಅತಿ ಮುಖ್ಯವಾದ ಅಂಶ ಅಂತಾನೆ. ಅಂದ್ರೆ ಜೇಡ ಹುಳುಗಳು ಬದುಕಬೇಕಪ್ಪ ಅಂತಂದ್ರೆ ಅವುಗಳಿಗೆ ಬಲೆ ಬೇಕೇ ಬೇಕು ಅಂತ ಅರ್ಥ. ಹಂಗಂದಂಗ ಜೇಡ ಹುಳುಗಳು ಜೀವಂತವಾಗಿರಬೇಕು, ಜೇಡ ಹುಳುಗಳು ಬದುಕಬೇಕಂದ್ರೆ ಅವುಗಳಿಗೆ ಬಲೆಗಳು ಬೇಕು. ಹಂಗಂದ್ರೆ ಅಸ್ತಿತ್ವ ಅವು ಇರಬೇಕಪ್ಪ ಅಂದ್ರೆ ಅವು ಜೀವಂತವಾಗಿರುವುದು ಅಂತ ಸರಿ. ಅಸ್ತಿತ್ವ ಪದದ ಅರ್ಥ ಜೀವಂತವಾಗಿರು, ಅವು ಜೀವಂತವಾಗಿರಬೇಕಪ್ಪ ಅಂದ್ರೆ ಅವುಗಳಿಗೆ ಬಲೆಗಳು ಬೇಕು ಅನ್ನೋದು ಸರಿಯಾದ ಸಮಾನಾರ್ಥ ಪದ ಆಗುತ್ತೆ. ಈ 3 ಆಯ್ಕೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಥರ ತೆಗೆದು ಬಿಡಬೇಕು ನೀವು, ನಿಮಗೆ ಈಸಿಯಾಗಿ ನೇರವಾದ ಉತ್ತರ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ವರ್ಷ ನಿಮಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಬರ್ಬೋದು, ಅರ್ಥ ಮತ್ತು ವಿಲೋಮ ಪದ ಪ್ರಶ್ನೆ ಬಂದೇ ಬರ್ತವೆ. ತಲೆ ಬರಹ ಕೊಡಿ, ವಾಕ್ಯಾವಳಿಗೊಪ್ಪು ಹೆಸರು ಕೊಡಿ, ಈ ವಾಕ್ಯವನ್ನು ಏನು ತಿಳಿದು ಬರ್ತದೆ ಈ ಪ್ರಶ್ನೆ ಬರುವಂಥ ಸಾಧ್ಯತೆ ಇರೋದ್ರಿಂದ ಮಕ್ಕಳು ಭಯಗೊಳ್ಳದೆ ಸರಿಯಾಗಿ ಓದ್ಕೊಳ್ಳಿ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಎಲ್ಲ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ನೀವು ಕರೆಕ್ಟಾಗಿ ತಾಳ್ಮೆಯಿಂದ ಅರ್ಥ ಮಾಡಿಕೊಂಡು ಉತ್ತರಿಸಿದರೆ ನೀವು ಗದ್ಯ ಭಾಗದಲ್ಲಿ ಕೂಡ ಹೆಚ್ಚು ಅಂಕವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ ಇವತ್ತು ನಾನು ನಿಮಗೆ ಈ ಥರ ಇರುವಂಥ ವಾಕ್ಯಾವಳಿಯಲ್ಲಿ ಕೂಡ ಸರ್ ನೀವು ಕ್ಲಾಸಸ್ಸನ್ನು ಮಾಡಿ ನಮ್ಮ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ಅದರಲ್ಲಿ ಕಡಿಮೆ ಅಂಕವನ್ನು ತೆಗೆದುಕೊಳ್ತಾ ಇರುವುದರಿಂದ ಅಂತ ಸಾಕಷ್ಟು ಒಬ್ಬ ಪಾಲಕರ ತರಬೇತಿದಾರರ ಒಂದು ಫೋನ್ ಕರೆ ಮೇರೆಗೆ ನಿಮಗೆ ಒಂದು ವಾಕ್ಯಾವಳಿಯನ್ನು ಯಾವ ರೀತಿ ಓದಬೇಕು, ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಉತ್ತರ ಹುಡುಕಾಡಬೇಕು ಅನ್ನೋದು ನಿಮ್ಗೆ ಕ್ಲಿಯವನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಹೆಚ್ಚು ಮಕ್ಕಳು ಆಯ್ಕೆ ಆದರೆ ನನಗೂ ಕೂಡ ಖುಷಿ ಆಗುತ್ತೆ. ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿ ವರ್ಷವೂ ಕೂಡ ನನ್ನ ಓದೇ ಶಾಲೆಗೆ ಮತ್ತು ಸೈನಿಕ ಶಾಲೆಗಳಿಗೆ ಉಚಿತವಾದ ಕ್ಲಾಸನ್ನು ಬಡ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳು ಕೊಡುವಂಥ ವ್ಯವಸ್ಥೆ ಮಾಡ್ತಿದ್ದೇವೆ. ನಮ್ಮ ಉಚಿತವಾದ ಕ್ಲಾಸಸ್ಗಳು ನಿಮಗೆ ಬೇಕಾದರೆ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ರೆಡ್ ಕಲರ್ದಲ್ಲಿ ಕಾಣುತ್ತೆ, ಆ ರೆಡ್ ಕಲರ್ ಮೇಲೆ ನೀವು ಸಬ್ಸ್ಕ್ರೈಬ್ ಆಗ್ರಿ, ಪಕ್ಕದಂಥ ಬೆಲ್ ಐಕನ್ ಗಂಟೆ ಒತ್ತಿರಿ. ಯಾರು ನೀವು ಸಬ್ಸ್ಕ್ರೈಬ್ ಆಗ್ತಿರೋ ನಮ್ಮ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ದಲ್ಲಿ ಉಚಿತವಾಗಿ ಸಿಗ್ತವೆ. ಯಾವುದೇ ಇದಕ್ಕೆ ನಾವು ನಿಮ್ಮಿಂದ ಹಣವನ್ನು ಪಡೆದುಕೊಳ್ಳೋದಿಲ್ಲ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಕ್ಲಾಸಸ್ ಇಷ್ಟವಾದರೆ ಲೈಕ್ ಬಟನನ್ನು ಒತ್ತಿ. ನನ್ನ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇಷ್ಟು ವಿದ್ಯಾರ್ಥಿಗಳಿಗೆ ಸರಿ ಉತ್ತರವನ್ನು ಕೊಟ್ಟಿದ್ದೀರ ನೋಡೋಣ. ಅದೇ ಥರ ನೀವು ನನ್ನ ಕ್ಲಾಸಸ್ಸು ನಿಮಗೆ ಉಪಯೋಗ ಆಗ್ತಾಯಿದ್ರೆ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಇರ್ಬೋದು, ನಿಮಗೆ ಈ ಸ್ಟಡಿ ಮೆಟೀರಿಯಲ್ಸ್ಗಳ ಬಗ್ಗೆ ಏನಾದರೂ ಬೇಕಾದರೆ ಅಥವಾ ಆನ್ಲೈನ್ ಕ್ಲಾಸಸ್ ನಿಮ್ಗೆ ಏನಾದರೂ ಬೇಕಿದ್ರೆ 9900058891 ನಂಬರ್ಗೆ ಕರೆ ಮಾಡಿಕೊಳ್ಳಿ. ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಸಂಪೂರ್ಣವಾದ ನಿಮಗೆ ಅದರದ ಒಂದು ವಿವರಣೆ ನಿಮ್ಗೆ ಹೇಳಿಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಾಳೆ ನಡೀತಾ ಇರುವಂಥ ನವೋದಯ ಪರೀಕ್ಷೆಗಳಲ್ಲಿ ನೀವು 11:30ಯಿಂದ 1:30 ಎಕ್ಸಾಮನ್ನು ಭಯವಿಲ್ಲದೆ ಈಸಿಯಾಗಿ ಪ್ರಶ್ನೆ ಅರ್ಥ ಮಾಡಿಕೊಂಡು ಎಲ್ಲ ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟು ನೀವು ನವೋದಯ ಶಾಲೆಗೆ ಆಯ್ಕೆ ಆಗಲಂತ ಅದು ನನ್ನ ಕೂಡ ಕನಸಾಗಿದೆ. ನಾಳೆ ನಿಮಗೆ 2:30 ಗಂಟೆಗೆ ನಡೀತಿರುವಂಥ ಎಕ್ಸಾಮದ ಕೀ ಆನ್ಸರನ್ನು ಲೈವ್ ಕ್ಲಾಸಲ್ಲಿ ಬರ್ತಾ ಇರ್ತೀನಿ. ನಾಳೆ ನೀವು ಎಷ್ಟು ಅಂಕವನ್ನು ನೀವು ಪಡೆದುಕೊಂಡಿರೋಂಥ ನಾಳೆನೂ ಗೊತ್ತಾಗಬೇಕಂದ್ರೆ ಪ್ರತಿ ವಿದ್ಯಾರ್ಥಿಗಳು ನೀವು OMR ಹಾಳೆಗಳಲ್ಲಿ ಏನೋ ಆನ್ಸರ್ಗೆ ನೀವು ಟಿಕ್ ಮಾಡಿರ್ತೀರೋ ಅದೇ ಆನ್ಸರನ್ನು ನೀವು ಪ್ರಶ್ನೆ ಪತ್ರಿಕೆಗಳಲ್ಲಿ ಟಿಕ್ ಮಾಡ್ಕೊಂಬಂದರೆ ನಾಳೆ ನೀವು ಎಷ್ಟು ಅಂಕವನ್ನು ತೆಗೆದುಕೊಳ್ತಿದ್ದೀರಿ ಅಂತ ಗೊತ್ತಾಗುತ್ತೆ. ಆದ್ದರಿಂದ ನೀವು ಕೂಡ 1 ವರ್ಷ ಪೂರ ಕನಸನ್ನು ಕಟ್ಟಿಕೊಂಡು ನಿಮ್ಮ ಪಾಲಕರು ನಿಮ್ಮ ಸಹಕರಿಸಿ ನಿಮಗೆ ಒಳ್ಳೆಯ ತರಬೇತಿಯನ್ನು ಕೊಡಿಸಿ
ಕಷ್ಟಪಟ್ಟು ಓದಿಸಿದ್ದಾರೆ. ಅದೇ ಥರ ನಾವು ಪ್ರಯತ್ನವನ್ನು ಮೀರಿ ನೀವು ಕೆಲಸವನ್ನು ಮಾಡಿದ್ರಿ. ಪ್ರಯತ್ನ ನಂಬೋದು ಪ್ರತಿಫಲ ದೇವರದು ಎಂಬಂತೆ ನಾವು ಇವತ್ತು ಅಭ್ಯಾಸ ಮಾಡಿದ್ದೀವಿ. ನಾಳೆ ಧೈರ್ಯದಿಂದ ಎಕ್ಸಾಮನ್ನು ಎದುರಿಸಿ ಅತಿ ಹೆಚ್ಚು ಅಂಕವನ್ನು ಪಡೀರಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.